ಇಲ್ಲಿ ನೋಡ್ತಾ ಇದ್ದೀನಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡ್ದಾಡ್ತಾ ಇದೀವಿ, ನಿಮ್ ಚೇರೇ ಬೇಡ ಅಂತ ಕೂತಿದ್ದೀರಿ, ಬಂದು ಚೇರ್ ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದೆ ಕಷ್ಟ, ಅದನ್ನ ಸಿಕ್ಕಿದಾಗ ತಪ್ಪರು ಬಂದು ಕೂತ್ಕೊಳ್ಳೋದು ಕಲಿಯಬೇಕು ನೀವೆಲ್ಲ. ಇಲ್ಲಿ ನೋಡ್ತಾ ಇದ್ದೀನಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡ್ದಾಡ್ತಾ ಇದೀವಿ, ನಿಮ್ ಚೇರೇ ಬೇಡ ಅಂತ ಕೂತಿದ್ದೀರಿ, ಬಂದು ಚೇರ್ ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದೆ ಕಷ್ಟ, ಅದನ್ನ ಸಿಕ್ಕಿದಾಗ ತಪ್ಪರು ಬಂದು ಕೂತ್ಕೊಳ್ಳೋದು ಕಲಿಯಬೇಕು ನೀವೆಲ್ಲ. ನೋಡ್ತಾ ಇದ್ದಾರೆ, ನಾನು ಏನು ಮಾಡೋದು, ಓದಲಿಲ್ಲ, ಕಾಲೇಜಲ್ಲಂತೂ ಓದಲಿಲ್ಲ, ತಲೆ ಸೀಳದ 3 ಅಕ್ಷರ ಬರಲಿಲ್ಲ. ಇವತ್ತೇನು ಮಾತಾಡ್ತಾ ಇದ್ದೀನಿ ನನ್ನ ಅನುಭವದಲ್ಲಿ ಮಾತಾಡ್ತಾ ಇದ್ದೀನಿ, ನಾಟ್ ಅನ್ ಎಜುಕೇಷನ್. ಬಟ್ ಕೊನೆಗೆ ಎಕ್ಸ್ಪೀರಿಯನ್ಸ್ ಆಲ್ಸೋ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಕೊನೆಗೆ ನಾನಂತೂ ಲಾಯರ್ ಆಗಲಿಲ್ಲ, ನನ್ನ ಮಗನಾರು ಲಾಯರ್ ಮಾಡಬೇಕು ಅಂತ ಈಗ ಲಾಯರ್ ಕೆಲಸಕ್ಕೆ ನನ್ನ ಮಗನ ಲಾಯರ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀನಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡ್ದಾಡ್ತಾ ಇದೀವಿ, ನಿಮ್ಮ ಚೇರೇ ಬೇಡ ಅಂತ ಕೂತಿದ್ದೀರಿ, ಬಂದು ಚೇರ್ ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದೆ ಕಷ್ಟ, ಅದನ್ನ ಸಿಕ್ಕಿದಾಗ ತಪ್ಪರು ಬಂದು ಕೂತ್ಕೊಳ್ಳೋದು ಕಲಿಯಬೇಕು ನೀವೆಲ್ಲ. ನೋಡಿದ್ರೆ ನೀವು ಭಾಳ ತ್ಯಾಗಿಗಳ ಥರ ಕಾಣ್ತಾ ಇದ್ದೀರಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆ ಎಲ್ಲ ಆಪರ್ಚುನಿಟಿ ಸಿಗೋದು ಭಾಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಇವತ್ತು ಕೆಂಪೇಗೌಡರ ಜನ್ಮದಿನಕ್ಕೆ ಬಂದಿದ್ದೀವಿ. ನಾನು ಈ ಬಾರಿ ಈ ಇಲಾಖೆನ, ಬೆಂಗಳೂರು ನಗರದ ಇಲಾಖೆನ ಭಾಳ ಪ್ಯಾಷನ್ ಆಗಿ ತೊಗೊಂಡಿದ್ದೀನಿ. ಏನಾದ್ರು ಮಾಡಿ ಸಾಧನೆ ಮಾಡಲೇಬೇಕು ಅಂತ. ನಾನು ಹಿಂದೆ ಸೆಂಟ್ರಲ್ ಜೈಲಿಂದ ಬಂದಾಗ, ತಿಹಾರ್ ಜೈಲಿಂದ ಈಚೆ ಬಂದಾಗ, ಯಾಕೆ ಹೋದೆ ಏನೋದೆ ಅಂತ ಇದೇನು ಹೇಳೋಕ್ಕೆ ನೆಸೆಸಿಟಿ ಇಲ್ಲ, ಇಟ್ಸ್ ಆಲ್ ಎ ಪೊಲಿಟಿಕಲ್, ನಿಮಗೂ ಗೊತ್ತಿದೆ. ಈಚೆ ಬಂದಾಗ ಒಂದು ಮಾತು ಹೇಳಿದೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು, ಈಗೂ ಭಾಳ ಜನ ಕೋಟ್ ಮಾಡ್ತಾರೆ. ಬೈ ಬರ್ತ್ ಐ ಆಮ್ ಎನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ ಒಂದು ಮಾತು ಹೇಳಿದೆ. ನನಗೆ ಇವತ್ತು ನಾನು ರಾಜಕಾರಣನ ಮಾಡಲೇಬೇಕು ಅಂತೇಳಿ ಭಾಳ ಚಿಕ್ಕ ವಯಸ್ಸಿನಲ್ಲೇ ಸ್ಕೂಲಲ್ಲಿದ್ದಾಗೇ ಒಬ್ಬ MLA ಆಗಬೇಕು ಅಂತ ತೀರ್ಮಾನ ಮಾಡಿ, ಸಂಕಲ್ಪ ಮಾಡಿ, ಹೋರಾಟ ಮಾಡಿಕೊಂಡು ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿ ಇಲ್ಲಿವರೆಗೂ ಬೆಳ್ಕೊಂಡು ನಾನು ಬಂದಿದ್ದೀನಿ. ಈ ಇಲಾಖೆ ಬೆಂಗಳೂರು ನಗರ, ಕೆಂಪೇಗೌಡರು, ನಮ್ಮಪ್ಪ ಕೆಂಪೇಗೌಡ, ಅವರಪ್ಪ ಕೆಂಪೇಗೌಡ, ಅವರಪ್ಪ ಕೆಂಪೇಗೌಡ, ಎಲ್ಲಿಂದ ಬಂತು ಗೊತ್ತಿಲ್ಲ. ಬಟ್ ನಮ್ಮ ಮನೇಲಿ ಯಾರೇ ಮನೇಲಿ ಹುಟ್ಟಿದ್ರು ಕೂಡ ನನ್ನ ಹೆಸರು ಕೆಂಪೇಗೌಡ ಅಂತಲೇ ಇಡಬೇಕು ಅಂತ ಮೊದಲಿಂದ ಅದೇನೋ, ದಟ್ ಈಸ್ ದಿ ಹಿಸ್ಟ್ರಿ. ಸೊ ಅದಕ್ಕೆ ನನ್ನ ಮಗನ ಹೆಸರು ಆಕಾಶ್ ಕೆಂಪೇಗೌಡ, ನನ್ನ ತಮ್ಮನ ಹೆಸರು DK ಸುರೇಶ್ ಕೆಂಪೇಗೌಡ ಅಂತ ಇತ್ತು, ಆಮೇಲೆ ಸುರೇಶ್ ಇತ್ತು. ನನ್ನ ಹೆಸರು ಚಿಕ್ಕ ಹುಡುಗನಲ್ಲಿ ಕೆಂಪೇಗೌಡ ಅಂತ ಇಟ್ಟರು. ಕೊನೆಗೆ ಆಗ ನಿಜಲಿಂಗಪ್ಪನವ್ರು ಚೀಫ್ ಮಿನಿಸ್ಟರ್ ಅಂತೆ, ಒಂದು ಶಿವಾನಂದಮೂರ್ತಿ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ನಾವು ಅರಕೆ ಮಾಡಿಕೊಂಡು ಕೊನೆಗೆ ಶಿವಕುಮಾರ್ ಅಂತ ಇಟ್ಟರು. ಸೊ ಹಂಗೇನೇನೋ ಇದೆ. ಇವತ್ತು ಕೆಂಪೇಗೌಡರು ನಮ್ಗೆ ಆವತ್ತಿನ ಕಾಲದಲ್ಲಿ ನಮ್ಮ ಗೌಡ್ರು ಹೇಳ್ದಂಗೆ ಭಾಳ ಉದಾರ ಮನಸ್ಭಾವದಿಂದ ಇವತ್ತು ಈ ನಗರವನ್ನು ಕಟ್ಟಿ ನಿಮಗೆ ನಮಗೆಲ್ಲ ಒಂದು ದೊಡ್ಡ ಆಶ್ರಯ ಮಾಡಿದ್ದಾರೆ. ಅವ್ರು ಒಂದು ಹೇಳಬೇಕು, ಕೃತಜ್ಞತಾ ಮನೋಭಾವ ಇಟ್ಕೊಳ್ಬೇಕು ಅಂತ ಅವ್ರು ಹೇಳಿದ್ರು. ಅಂದ್ರೆ ಅರ್ಥ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಅಲ್ಟಿಮೇಟ್ಲಿ ನೀವೇನು ಫ್ರೂಟನ್ನು ಇಟ್ಕೊಂಡು ನೆನಪಿಟ್ಕೊಂಡಿರ್ತೀರಿ, ಉಪಕಾರ ಸ್ಮರಣೆ ಇಟ್ಕೊಂಡಿರ್ತೀರಿ ಬೆಂಗಳೂರು ನಗರಕ್ಕೆ ಅಂತ. ನಾನು ಹಿಂದೆ ಯಾವಾಗ ಒಂದು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಒಂದು ಮಾತು ಹೇಳಿದ್ದೆ. ಇವರು ನಮ್ಮ ಕುವೆಂಪುರವರ ಏನು ಗೀತೆ ಇದೆಯಲ್ಲ, ಅದನ್ನು ನಮ್ಮ ನಾಡಗೀತೆ ಮಾಡಿದೆ ನಾವು, ಮೇಡ್ ನಾಡಗೀತೆ. ಅದಾದಮೇಲೆ ಕರೆದು ಬಂದಾಗ, ಯು ಶುಡ್ ರಿಮೆಂಬರ್ 4 ಕೇಸ್ ಇನ್ ಕರ್ನಾಟಕ. ಒಂದು ಕೆಂಪೇಗೌಡ ಬಿಲ್ಡ್ ಬ್ಯಾಂಗ್ಳೂರು, ಒಂದು ಕೆಂಗಲುಬೆನ್ ಹನುಮಂತಯ್ಯ ಹೂ ಬಿಲ್ಡ್ ವಿಧಾನಸೌಧ ಅಂಡ್ ಮೇಡ್ ಕರ್ನಾಟಕಕ್ಕೆ ಬೆಂಗಳೂರು ಕ್ಯಾಪಿಟಲ್. ನಂಬರ್ 3 ಕುವೆಂಪುರವರು ಜ್ಞಾನಪೀಠ ಅವಾರ್ಡ್ ತೆಗೆದುಕೊಟ್ಟು ನಮಗೊಂದು ಲಿಟ್ರೇಚರ್ಗೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಇವತ್ತು ಅವರ ನಾಡಗೀತೆ ಶಾಂತಿಯ ತೋಟ ಅಂತ, ಇದನ್ನು ನಾವು ಬೆಂಬಲಿಸ್ತಾ ಇದ್ದೀವಿ. ಮತ್ತೊಂದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಮ್ಯಾಪ್ಗೆ ತೆಗೆದುಕೊಂಡು ಬಂದು ವಿಕಾಸಸೌಧನ ಕಟ್ಟಿ ಇನ್ನೊಂದು ಮಾಡಿದಂಥ SF ಕೃಷ್ಣ. ಈ 4 ಕೀನ ನೀವು ನೆನೆಸ್ಕೊಳ್ಬೇಕು ಅಂತ ಅವತ್ತಿನ ಕಾಲದಲ್ಲಿ ಮಾತಾಡ್ತಿದ್ದೆ.